ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 32ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಊರ ಹೊರಗಿನ ಗುಡ್ಡದ ಮೇಲೆ ಕುಳಿತಿದ್ದರು ಅಭಿ ಮತ್ತು ಅನಿಲ. ಅಭಿ, ನೀನು ಈ ಊರಿಗೆ ಬಂದಿರೋ ಉದ್ದೇಶ ಏನು? ನೇರವಾಗಿಯೇ ವಿಷಯಕ್ಕೆ ಬಂದಿದ್ದ ಅನಿಲ. ಅನಿಲ, ನಾನು ಖಂಡಿತ ಯಾವುದೇ ದುರುದ್ದೇಶ ಇಟ್ಕೊಂಡಿಲ್ಲಿಗೆ ಬಂದಿಲ್ಲ. ನಾನಿಲ್ಲಿಗೆ ಹೊರಟಾಗ ನನ್ನ ತಂದೆ ಈ ಭೂಮಿ ಮೇಲೆ ಕೆಲವೇ ದಿನಗಳ ಅತಿಥಿ ಅನಿಸಿತ್ತು. ಅವರು ನೆಮ್ಮದಿಯಾಗಿ ಪ್ರಾಣ ಬಿಡಬೇಕಾದ್ರೆ ಜಾನಮ್ಮನ ಕ್ಷಮೆ ಅವ್ರಿಗೆ ಸಿಗಬೇಕು ಅನ್ನೋದು ತಿಳಿದಿತ್ತು. ಹಾಗಾಗಿ ಇಲ್ಲಿಗೆ ಬಂದೆ, ತಗ್ಗಿದ ದನಿಯಲ್ಲಿ ಹೇಳಿದ ಅಭಿ. ಕ್ಷಮೆ? ಮುಖದಲ್ಲಿ ವ್ಯಂಗ್ಯ ನಗು ಹೊರಹಾಕಿ ಕೇಳಿದ ಅನಿಲ. ಅವ್ರು ಮಾಡಿರೋದು ಕ್ಷಮಿಸೋಂಥ ತಪ್ಪು ಅಂತ ಅಂದ್ಕೊಂಡಿದೀಯಾ ನೀನು? ದನಿಯಲ್ಲಿದ್ದ ಕಹಿ ಅಭಿಯ ಅರಿವಿಗೂ ಬಂದಿತ್ತು. ಪ್ಲೀಸ್ ಅನಿಲ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊ. ನನ್ನ ತಂದೆಯಿಂದ ಜಾನಮ್ಮನಿಗೆ ಆಗಿರೋದು ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪೆ. ಆದರೆ ಆ ತಪ್ಪಿನಲ್ಲಿ ಅವರ ಪಾಲು ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಪಾಲು ಇನ್ನೂ ಇಬ್ಬರದ್ದಿದೆ. ಹಾಗಂತ ಅಪ್ಪಾಜಿ ತಪ್ಪು ಸಣ್ಣದು ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರ ತಪ್ಪಿಗಾಗಬೇಕಾಗಿರೋ ಶಿಕ್ಷೆನ ಅವರೀಗಾಗಲೇ ಅನುಭವಿಸ್ತಾ ಇದ್ದಾರೆ ಎಂದವನ ಕಣ್ಣಲ್ಲಿ ನೀರಿತ್ತು. ಅನಿಲ್ನ ಮುಖದಲ್ಲಿ ಅಸಹನೆ ಏನೂ ಕಡಿಮೆ ಆಗಿರಲಿಲ್ಲ. ಅವರಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೋ ಇಲ್ವೋ ಅದೆಲ್ಲ ನನಗೆ ಬೇಡ. ಆದರೆ ನನ್ನ ಜಾನಕಿ ಹತ್ರ ಮಾತ್ರ ತಪ್ಪೇ ಮಾಡದೆ 30 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆ ಕೋದಂಡನನ್ನು ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಆ ಮನುಷ್ಯ ಎದುರಿಗೆ ಬಂದರೆ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಅಂದ್ಕೊಂಡು ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತೀನಿ. ಅವನ ದನಿಯಲ್ಲಿದ್ದ ಆವೇಶ ಎಂಥವರನ್ನು ನಡಗಿಸುವಂತಿತ್ತು. ಅವನ ಮಾತಿಗೆ ಬದಲೇನೂ ಹೇಳಲಿಲ್ಲ ಅಭಿ. ಆದರೆ ಅಭಿಯ ಮುಖದಲ್ಲಿ ಕಂಡ ವೇದನೆಯ ನೆರಳು ಅನಿಲ್ನಿಗೆ ತನ್ನ ಮಾತು ಅವನ ಮೇಲೆ ಉಂಟು ಮಾಡಿದ ಪರಿಣಾಮವನ್ನು ತೋರಿಸಿತ್ತು. ಸಾರಿ ಅಭಿ, ಒಂದು ಕ್ಷಣ ಅವರು ನಿನ್ನ ತಂದೆ ಅನ್ನೋದನ್ನೇ ಮರ್ತುಬಿಟ್ಟೆ. ಕಣ್ಣು ನೆಲ ನೋಡುತ್ತಿತ್ತು. ಹೆತ್ತವ್ರು ಮಾಡಿರೋ ತಪ್ಪಿಗೆ ಮಗ ಶಿಕ್ಷೆ ಅನುಭವಿಸ್ಬೋದು ಅನ್ನೋದಾದರೆ ಅದೇ ಶಿಕ್ಷೆನ ನನಗೆ ಕೊಟ್ಬಿಡು ಅನಿಲ. ನಾನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ಎಂದವನ ಗಂಟಲು ಉಬ್ಬಿದ್ದು ಅನಿಲ್ನ ಗಮನಕ್ಕೂ ಬಂದಿತ್ತು. ಅನಿಲ ಬದಲು ಹೇಳದೆ ನಿಂತ. ಅತ್ತೆ, ನಾನು ಮನೆಗೆ ಹೊರಡ್ತೀನಿ, ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಹೇಳಿದಳು ಸಿಂಧು. ಇಷ್ಟು ಬೇಗ ಹೊರಟುಬಿಟ್ಯಾ? ಇರು, ಹಿಟ್ಟಿನ ಹೋಳಿಗೆ ಸೀಕರಣೆ ಮಾಡ್ತಾಯಿದ್ದೀನಿ, 2 ಹೋಳಿಗೆ ತಿನ್ಕೊಂಡು ಹೋಗು ಎಂದರು ಭಾಮ ಪ್ರೀತಿಯಿಂದ. ಸಿಂಧುವಿನ ಕಣ್ಣು ಅಡುಗೆ ಮನೆಯ ಕೈಬಚ್ಚಲಿನಲ್ಲಿ ಇದ್ದ ರಾಶಿ ಪಾತ್ರೆಯ ಕಡೆ ಹರಿಯಿತು. ತಿಂಡಿ ತಿನ್ನುತ್ತಾ ಕುಳಿತರೆ ಪಾತ್ರೆ ತೊಳೆಯೋ ಕೆಲಸ ತನ್ನ ಮೇಲೆ ಬೀಳುವುದೆಂದು ಯೋಚಿಸಿದ ಸಿಂಧು, ಇಲ್ಲ ಅತ್ತೆ, ನಾನಿನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ನಿಮಗೆ ಗೊತ್ತಲ್ವಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರದೆ ತಿಂಡಿ ತಿನ್ನೋದಿಲ್ಲ. ಈಗ ಹೊರಡ್ತೀನಿ, ಸಂಜೆ ಹೊತ್ತಿಗೆ ಬರ್ತೀನಿ, ಆಗ 4 ಹೋಳಿಗೆ ತಿಂತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಳು. ಮನೆಯಿಂದ ಹೊರಗೆ ಬರುತ್ತಾ ಜಗುಲೆ ಮೇಲಿದ್ದ ಕೋಣೆಯಲ್ಲಿ ಶ್ರೀನಿವಾಸಾಚಾರ್ಯರು ಕೆಮ್ಮುತ್ತಾ ಇದ್ದಿದ್ದು ಕೇಳಿಸಿತು. ಅವರ ಕಣ್ಣಿಗೆ ಬೀಳದಂತೆ ಅಲ್ಲಿಂದ ಹೋಗಿಬಿಡಬೇಕು ಎಂದುಕೊಂಡು ಹೆಜ್ಜೆ ಎತ್ತಿ ಇಡುವಷ್ಟರಲ್ಲಿ ಅವರ ಕಣ್ಣಿಗೆ ಬಿದ್ದಿದ್ದಳು. ಆದರೆ ಅವರು ಸಿಂಧುವನ್ನು ಭೂಮಿ ಎಂದು ತಪ್ಪಾಗಿ ತಿಳಿದಿದ್ದರು. ಭೂಮಿ, ಕೆಮ್ತಾ ಇರೋದು ಕೇಳಿಸ್ತಾ ಇಲ್ವೇನೆ? ಹೋಗು, ಒಂದು ಚೊಂಬು ನೀರು ತಗೊಂಡು ಬಾ, ಜೊತೆಗೆ ನಿಮ್ಮ ಅಮ್ಮನಿಗೆ ಸ್ವಲ್ಪ ಕಷಾಯ ಮಾಡೋಕೆ ಹೇಳು ಎಂದರು ಜಬರ್ದಸ್ತ್ ದನಿಯಲ್ಲಿ. ಅಯ್ಯೋ ಮುದುಕ, ನಾನು ನಿನಗಿಲ್ಲಿ ಸೇವೆ ಮಾಡ್ತಾ ಕೂತ್ಕೊಳ್ಳೋಕೆ ಬಂದಿರೋದು? ನೀರು, ಹಾಲು, ಕಷಾಯ ಒಂದಾದ್ಮೇಲೆ ಒಂದು ಕೇಳ್ತಾನೆ ಇರ್ತೀಯ. ಹೇಗೂ ಭೂಮಿ ಅಂತ ಅಂದ್ಕೊಂಡಿದೀಯ ನನ್ನನ್ನು. ಏನೂ ಮಾತಾಡದೆ ಹಾಗೆ ಹೋಗ್ಬಿಟ್ರೆ ಮಂಗಳಾರತಿ ಆಗೋದು ಭೂಮಿಗೇನೆ ಎಂದು ಮನದಲ್ಲೇ ಯೋಚಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ತನ್ನ ಮಾತಿಗೆ ಏನೂ ಉತ್ತರ ಕೊಡದೆ ಹೋದ ಹುಡುಗಿಯ ಕಂಡು ಶ್ರೀನಿವಾಸಾಚಾರ್ಯರಿಗೆ ತುಂಬ ಕೋಪ ಬಂದಿತ್ತು. ಮೊದಲೇ ಅವರಿಗೆ ಮೂಗಿನ ತುದಿಯಲ್ಲೇ ಕೋಪ, ಈಗೀಗ ಜೊತೆಗೆ ಸೇರುವ ವಯಸ್ಸಾದ ಕಾರಣ ಕೈಲಾಗದ ಕಿರಿಕಿರಿ. 3 ಹೊತ್ತು ಇನ್ನೊಬ್ಬರ ಮೇಲೆ ರೇಗಾಡುವಂತಲೇ ಇರುವಂತೆ ಮಾಡಿತ್ತು. ಚೋಟುದ್ದ ಇಲ್ಲ, ಆಗಲೇ ಅಹಂಕಾರ ಇದಕ್ಕೆ. ವಯಸ್ಸಾದ ಮುದುಕ ಇವನ ಮಾತೇನು ಕೇಳೋದು ಅಂತ ಓಡ್ ಹೋಗ್ತೀಯಾ? ಇರಲಿ, ಇದಕ್ಕೆ ತಕ್ಕ ಶಿಕ್ಷೆ ಕೊಡದೇ ಇದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ
ಎಂದು ಗುಣಗುತ್ತಾ ಅಡಿಗೆ ಮನೆ ಕಡೆ ಹೊರಟರು. ಭೂಮಿ ನೋಡೆ, ಸಿಂಧು ತಿಂಡಿನೂ ತಿಂದೆ ಹಾಗೆ ಹೊರಟೋದ್ಲು, ನೀನಾದರೂ ತಿನ್ನು ಬಾ ಎಂದು ಹೇಳುತ್ತಾ ಭಾಮ ಭೂಮಿ ಕುಳಿತಿದ್ದ ಮಂಚದ ಬಳಿ ಬಂದು ನಿಂತರು. ಮಗಳ ಬಾಡಿದ ಮುಖ, ಕೆದರಿದ ಕೂದಲು, ಶೂನ್ಯತೆ ತುಂಬಿದ ಕಣ್ಣು, ಶೋಕವೇ ಮೂರ್ತಿ ಎತ್ತಿದಂಥ ಭಾವ ಎಲ್ಲವನ್ನೂ ಕಂಡು ಕರುಳಲ್ಲಿ ಕತ್ತರಿ ಆಡಿಸಿದಂತಾಗಿತ್ತು. ಯಾಕಮ್ಮ ಭೂಮಿ, ಏನಾಯ್ತು ನಿಂಗೆ? ಯಾಕೆ ಕೂತಿದೀಯಾ? ಯಾರಾದರೂ ಏನಾದರೂ ಅಂದ್ರಾ? ಆಕಾಶನೇ ತಲೆ ಮೇಲೆ ಬಿದ್ದೋಳಂಗೆ ಕೂತಿದೆಯಲ್ಲೇ, ಏನಾಯ್ತು ಬಂಗಾರ ಎಂದು ಮೃದುವಾಗಿ ಕೇಳಿದರು. ಭೂಮಿ ತಾಯಿಯ ಕಡೆ ತಿರುಗಿ ನೋಡಿದಳು. ಕಟುಕನ ಕೈಗೆ ಸಿಕ್ಕಿದ ಹುಲ್ಲೆ ಮರಿಯೊಂದು ದೀನವಾಗಿ ಕಾಪಾಡಲಾರೆಯಾ ಎಂದು ನೋಡಿದ ಹಾಗಿತ್ತು ಆ ನೋಟ. ಭಾಮ ಮಗಳ ಬಳಿಯಲ್ಲೇ ಕುಳಿತರು. ಅವಳನ್ನು ಸಂತೈಸುವಂತೆ ಭುಜದ ಮೇಲೆ ಕೈಯಿಟ್ಟರು. ಅಮ್ಮ, ನಾನು ಆ ಮನೆಗೆ ಹೋಗ್ಲಾ ಎಂದಳು ಸಣ್ಣ ದನಿಯಲ್ಲಿ. ಭೂಮಿ, ಹೆಚ್ಚು ಕಡಿಮೆ ಚೀರಿಯೇ ಬಿಟ್ಟರು ಭಾಮ. ಯಾಕೆ ಹೀಗೆ ಮಾತಾಡ್ತಾ ಇದೆಯೇ? ಹೊಟ್ಟೆಗೆ ಬೆಂಕಿ ಬೀಳು ಅಂತ ಮಾತಾಡ್ತಾ ಇದೆಯಲ್ಲೇ. ನಿಂಗೆ ಗೊತ್ತಿಲ್ವಾ ಆ ಮನೆಗೆ ಹೋಗಬೇಕು ಅಂದರೆ ಅವ್ರ ಷರತ್ತು ಏನು ಅಂತ ಎಂದವರು ಬಿಕ್ಕು ತಡೆಯಲು ಸೆರಗನ್ನು ಬಾಯಿಗೆ ಒತ್ತಿ ಹಿಡಿದರು. ಬರ್ಡ್ ಮರ ಕಣಮ್ಮ ನಾನು. ನನ್ನ ಈ ಹಾಳು ರೂಪ ನೋಡಿ ಯಾರಿಗೆ ಸಂತೋಷ ಆಗಬೇಕಾಗಿದೆ? ಈ ಕೂದಲು ಹೆಣೆದು ಜಡೆ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡ್ರೆ ನೋಡಿ ನಲಿಯೋರು ಯಾರಿದ್ದಾರೆ? ಅದ್ರ ಬದಲು ತೆಗೆಸ್ಬಿಟ್ರೆ ಆಯಿತು, ಅಷ್ಟೇ ತಾನೇ. ಏನೋ ನೀವೆಲ್ಲ ದಯ ತೋರಿದ್ದಕ್ಕೆ ಇಷ್ಟು ದಿನ ಈ ಕುಂಕುಮ ಬಳೆ ನನ್ನ ಹಣೆಯಲ್ಲಿ ಕೈಯಲ್ಲಿ ಇತ್ತು. ಆದರೆ ಇದನ್ನು ನೋಡಿ ಖುಷಿ ಪಡೋರು ಯಾರಿದ್ದಾರೆ? ಅದನ್ನು ತೆಗೆದ್ರೆ ಆಯಿತು, ಅಷ್ಟೇ ತಾನೇ. ಉಟ್ಟು ತೊಟ್ಟು ನಲಿಯೋ ಕಾಲ ಮುಗ್ದೋಯ್ತಮ್ಮ. ಇನ್ನು ನನಗೆ ಕೆಂಪು ಸೀರೆ ಆದ್ರೇನು ಬಿಳಿ ಸೀರೆ ಆದ್ರೇನು ಯಾವ ವ್ಯತ್ಯಾಸನೂ ಇಲ್ಲ. ಈ ಭೂಮಿ ಋಣ ತಿರೋವರೆಗೂ ಬದುಕಿರಬೇಕು, ಬದುಕಿರ್ತೀನಿ ಅಷ್ಟೇ. ನನ್ನಂಥ ಮುಂಡೆಗೆ ತವರೇನು ಅತ್ತೆ ಮನೆ ಏನು ಎಂದು ಹೇಳುತ್ತಾ ತಾಯಿಯ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು. ಭೂಮಿ ಬಂಗಾರಿ, ಹೀಗೆಲ್ಲ ಮಾತಾಡಿ ಹೆತ್ತೊಟ್ಟೆ ಉರಿಸ್ಬೇಡೆ, ಏನಾಯ್ತು ಹೇಳೆ ಎನ್ನುತ್ತಾ ಕಣ್ಣೀರು ಹಾಕತೊಡಗಿದರು ಭಾಮ. ಭೂಮಿ ಏನೂ ಉತ್ತರ ಕೊಡದೆ ಕಣ್ಣೀರು ಸುರಿಸುತ್ತಾ ತಾಯಿಯನ್ನು ಅಪ್ಪಿಯೇ ಕುಳಿತಳು. ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಹಾಗೇ ನಿದ್ರಿಗೆ ಜಾರಿದಳು. ಭೂಮಿಯನ್ನು ಸರಿಯಾಗಿ ಮಲಗಿಸಿ ತೆಳ್ಳನೆಯ ಹೊದಿಕೆ ಹೊದಿಸಿ ಹೊರಬಂದವರು ತನ್ನ ಮಾವ ಶ್ರೀನಿವಾಸಾಚಾರ್ಯರು ರೂಮಿನ ಹೊರಗೆ ನಿಂತದ್ದು ಕಂಡು ಬೆಚ್ಚಿದರು. ಭಾಮ, ಮಗುಗೇನಾಯ್ತಮ್ಮ? ಯಾಕಿಷ್ಟಳ್ತಾ ಇದ್ಲು? ನಿಧಾನವಾಗಿ ಕೇಳಿದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟು, ಮಾವಯ್ಯ ಯಾಕೋ ರೋಹಿತನ ನೆನಪಾಗಿರಬೇಕು, ಬೇಜಾರು ಮಾಡ್ಕೊಂಡಿದ್ದಾಳೆ ಎಂದರು. ಓಹೋ ಎಂದವರು ತಿರುಗಿ ತಮ್ಮ ರೂಮಿನ ಕಡೆ ಹೊರಟವರು, ಭಾಮ, ಅನಿಲಂಗೆ ಬೇಗ ಹುಡುಗಿ ನೋಡಿ ಮದುವೆ ಮಾಡಿಬಿಡಿ ಎಂದರು. ಹುಡುಗಿ ಸಿದ್ಧವಾಗೇ ಇದ್ದಾಳಲ್ಲ ಮಾವ, ಅವನೇ ಮದುವೆ ಮುಂದಕ್ಕೆ ಹಾಕ್ತಾ ಇರೋದು. ಯಾಕೋ ನನ್ನ ಹಣೆಯಲ್ಲಿ ಮಕ್ಕಳ ಸುಖ ನೋಡೋ ಭಾಗ್ಯ ಇಲ್ವೇನೋ ಎಂದರು ಸೆರಗನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾ. ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊ, ಅರ್ಥ ಮಾಡ್ಕೋ. ಅನಿಲಂಗೆ ಒಳ್ಳೆ ಹುಡುಗಿ ನೋಡು ಎಂದು ಹೇಳಿ ತಮ್ಮ ಕೋಣೆಯ ಕಡೆ ನಡೆದರು. ಅವರ ಒಗಟಿನ ಮಾತು ಅರ್ಥವಾಗದೆ ಭಾಮ ಅಡಿಗೆ ಮನೆ ಕಡೆ ನಡೆದರು. ಆಜ್ ಮೇ ಊಪರ್ ಆಸಮಾ ನೀಚೆ, ಆಜ್ ಮೇ ಆಗೆ ಜಮಾನಾ ಹೈ ಪೀಛೆ ಹಾಡುತ್ತಾ ಮನೆಯ ಒಳಗೆ ಬಂದಳು ಅಂಜಲಿ. ಏನಂಜು, ಫುಲ್ ಖುಷಿಯಾಗಿದೆಯಾ? ವಿಷಯ ಏನು ಅಂತ ಗೊತ್ತಾದರೆ ನಾವು ಖುಷಿ ಪಡ್ತೀವಪ್ಪ, ಹಗುರಾಗಿ ಛೇಡಿಸಿದಳು ಚಾರು. ಏನು ವಿಷಯ ಇಲ್ಲ ಚಾರು, ಹಾಗೆ ಸುಮ್ಮನೆ ಹಾಡು ಹೇಳ್ತಾ ಇದ್ದೆ ಅಷ್ಟೆ ಎಂದಳು. ವಾಸ್ತವವಾಗಿ ಪ್ರಿನ್ಸ್ ಪ್ರೀತಿಯಲ್ಲಿ ಮಿಂದಿದ್ದ ಖುಷಿಯಲ್ಲಿ ತೇಲುತ್ತಿದ್ದಳು ಅಂಜು. ನನಗೂ ಇವತ್ತು ತುಂಬ ಖುಷಿಯಾಗಿದೆ. ಯಾಕೆ ಗೊತ್ತಾ? ಚಾರು ಕೇಳಿದಾಗ ಯಾಕೆ ಎಂಬಂತೆ ಹುಬ್ಬೆತ್ತಿ ನೋಡಿದಳು ಅಂಜು. ಮಾವ ಸ್ವಲ್ಪ ಸ್ವಲ್ಪ ಕೈಯಾಡ್ಸೋಕೆ ಶುರು ಮಾಡಿದ್ದಾರೆ, ಸಂತಸದಿಂದ ಹೇಳಿದಳು ಚಾರು. ಹೌದಾ? ಓಹ್, ಇದಂತೂ ತುಂಬ ಒಳ್ಳೆಯ ಸಮಾಚಾರ. ನಾನು ಅಪ್ಪಾಜಿನ ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ಉತ್ಸಾಹದಿಂದ ಓಡಿದಳು ಅಂಜು.
ಅಪ್ಪಾಜಿ ಎನ್ನುತ್ತಾ ಬಂದವಳೆ ಕೋದಂಡನ ಅಪ್ಪಿ ಹಿಡಿದಳು. ಚಾರು ಹೇಳಿದ್ಲು, ನಿಮ್ಮ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ ಅಂತ ಎಂದಾಗ ಕೋದಂಡ ಹೌದು ಎನ್ನುವಂತೆ ತುಟಿ ಅರಳಿಸಿದ. ನಿಮ್ಮ ಮುಖದಲ್ಲಿ ಇಷ್ಟು ನಗು ನೋಡದೆ ಯಾವ ಕಾಲ ಆಗಿತ್ತು ಅಪ್ಪಾಜಿ. ಐ ಲವ್ ಯು ಡ್ಯಾಡ್ ಎಂದಳು ಪ್ರೀತಿಯಿಂದ. ಮೆ ಟು ಕಷ್ಟಪಟ್ಟು ಹೇಳಿದ ಕೋದಂಡ. ನೋಡಂಜು, ಮಾವ ಸ್ವಲ್ಪ ಸ್ವಲ್ಪ ಮಾತಾಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಜಾನ್ ಮತ್ತು ಪ್ರಿನ್ಸ್ನ ಔಷಧಿನೇ ಮುಂದುವರಿಸಿದ್ರೆ ಅಪ್ಪಾಜಿ ಹುಷಾರಾಗೋಕ್ಕೆ ಇನ್ನೂ ಎಷ್ಟು ತಿಂಗಳು ವರ್ಷ ಬೇಕಾಗ್ತಾ ಇತ್ತೋ ಏನೋ, ಅಥವಾ ಹುಷಾರಾಗ್ತಾ ಇದ್ರೋ ಇಲ್ವೋ. ಚಾರು ಹೇಳಿದ ಮಾತು ಕೇಳಿ ಅಂಜುವಿನ ಮುಖ ಬಾಡಿತು. ಚಾರುವಿನ ಗಮನಕ್ಕೆ ಇದು ಬರದೇ ಹೋದರೂ ಕೋದಂಡನ ಮಗಳ ಮುಖದಲ್ಲಿ ಆದ ಬದಲಾವಣೆ ಗುರುತಿಸಿದರು. ಮತ್ತದವರಿಗೆ ಮುಂದೆ ಒದಗಲಿರುವ ಕೇಡಿನ ಸೂಚನೆ ಎನಿಸಿತ್ತು. ಅಂಜು, ಪ್ರಿನ್ಸ್ ಒಳ್ಳೆಯವನಲ್ಲ, ಅವನನ್ನು ನಂಬೇಡ, ನಂಬಿ ಮೋಸ ಹೋಗಬೇಡ, ಅವನ ನರರೂಪಿ ರಾಕ್ಷಸ ಎಂದೆಲ್ಲ ಹೇಳಬೇಕೆಂದು ಬಯಸಿತ್ತು ಮನ. ಆದರೆ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ನಿಸ್ಸಹಾಯಕತೆ ನೆನೆದು ಕೋದಂಡನ ಕಣ್ಣುಗಳು ತುಂಬಿ ಬಂತು. ಅಳಬೇಡಿ ಮಾವ, ನೀವಿನ್ನೂ ಬೇಗ ಹುಷಾರಾಗ್ತೀರಾ. ಇನ್ನು ಸ್ವಲ್ಪ ದಿನ ಅಷ್ಟೇ, ಅಷ್ಟರಲ್ಲಿ ಮನೆ ತುಂಬ ಓಡಾಡೋ ಹಾಗಾಗ್ತೀರಾ. ಧೈರ್ಯವಾಗಿರಬೇಕು ನೀವು, ಅಷ್ಟೇ, ಧೈರ್ಯವಾಗಿರೋದು ಮುಖ್ಯ ಎಂದಳು ಚಾರು ಕೋದಂಡನ ಕಣ್ಣೀರನ್ನು ಒರೆಸುತ್ತಾ. ಹೌದಪ್ಪಾಜಿ, ನೀವು ತುಂಬ ಬೇಗನೆ ಹುಷಾರಾಗ್ತೀರಾ ಎಂದಳು ಅಂಜು ಕೂಡ. ಮಗಳ ಭವಿಷ್ಯದ ಚಿಂತೆ ಕೋದಂಡನನ್ನು ದಹಿಸತೊಡಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.